ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನನ್ನನ್ನ ನಿನ್ನನ್ನ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾನೆ, ಅವನಿಗಾಗಿ ಸೃಷ್ಟಿಸಿದ್ದಾನೆ, ಅವನ ಅನ್ಯನತೆಯಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ಎಲ್ಲಿವರೆಗೂ ನಾನು ನೀವು ಅವನ ಅನ್ಯನತೆಯನ್ನು ಪಡೆದುಕೊಳ್ಳುವುದಿಲ್ಲವೋ, ಎಲ್ಲಿವರೆಗೂ ನಿನಗೆ ಅವನ ದರ್ಶನ ಆಗುವುದಿಲ್ಲವೋ, ಅವನನ್ನು ಸಂಧಿಸುವುದಿಲ್ಲವೋ, ಅಲ್ಲಿವರೆಗೂ ಅತೃಪ್ತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತೇವೆ ಪ್ರಿಯರೇ. ಅದನ್ನೇ ಈ ಭಕ್ತನು ಹೇಳ್ತೇನೆ, ಮಾನವನ ಆತ್ಮ ವಿಶ್ರಾಂತಿ ಇಲ್ಲದೆ ತಳಮಳಿಸ್ತಾ ಇದೆ. ಯಾರ ಆತ್ಮ ಸೃಷ್ಟಿಕರ್ತನನ್ನು ಸಂಧಿಸ್ತದೆ ಅವನಿಗೆ ವಿಶ್ರಾಂತಿ ಆಗ್ತದೆ ಎಂಬುದಾಗಿ. ಇವತ್ತು ಯಾರ ಹತ್ರನ ನೀವು ಕೇಳಿ, ಯೇಸುವನ್ನು ಸಂಧಿಸಿದ ವ್ಯಕ್ತಿ ಒಳಗೆ ಆ ಕಂಟೆಂಟ್ಮೆಂಟ್ ಇದೆ ಪ್ರಿಯರೇ, ಆ ತೃಪ್ತಿ ಇದೆ ಪ್ರಿಯರೇ. ಯಾಕಂದ್ರೆ ಆ ಲೋಕದ ರಕ್ಷಕನ ಮೂಲಕ ತಂದೆಯಾದ ದೇವರನ್ನ ಅವರು ಸಂಧಿಸಿದ್ದಾರೆ ಪ್ರಿಯರೇ. ಇದು ದೊಡ್ಡ ಅದ್ಭುತವಾದದ್ದು. ಅದಕ್ಕೆ ಸತ್ಯವೇದ ಹೇಳ್ತದೆ, ನೀವು ಕೀರ್ತನೆ ಪುಸ್ತಕ 37ನೇ ಅಧ್ಯಾಯ 4-5 3-4-5 ನೋಡುವಾಗ, ಈ ಲೋಕದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ನೀನು ಯೆಹೋವನಲ್ಲಿ ಸಂತೋಷಿಸುವಿ, ಆಗ ಅವನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಎಂಬುದಾಗಿ. ಅಂದ್ರೆ ನನ್ನ ಇಷ್ಟಾರ್ಥ ಅಂದ್ರೆ ಶರೀರಾಧೀನ ಸ್ವಭಾವ ಅಲ್ಲ, ಅಥವಾ ಕಣ್ಣಿನಾಶೆ ಅಲ್ಲ, ಶರೀರದಾಶೆ ಅಲ್ಲ, ಬದುಕು ಬಾಳಿನ ಡಬ್ಬ ಅಲ್ಲ. ಬದಲು ನಾನು ನೀನು ಏನು ಬಯಸ್ತಾ ಇದ್ದೀವಲ್ಲ ಪ್ರಿಯರೇ, ನಮ್ಮ ಒಳಗೆ ಒಂದು ಶೂನ್ಯತೆ ಇದೆ, ಅದು ಪರಿಹಾರ ಆಗ್ತದೆ ಪ್ರಿಯರೇ.